KGF 3ಗೆ ಒಂದು ಮದರ್ ಪಾರ್ಟ್ ಬೇಕಂತೆ. ನೀನೇ ಮಾಡ್ತೀಯಾ? ನೀನು ಸ್ಟಾರ್ ಆಗ್ಬಿಡಿವಂತೆ. ಸ್ಟಾರ್ ಆದೆ ನಂಗೆ ನೀನು. ಆಮೇಲೆ ಡ್ಯಾನ್ಸ್ ಎಲ್ಲ ಮಾಡ್ಬೇಕು. ಮಾಡಬಿಡು, ಡ್ಯಾನ್ಸ್ ಮಾಡಕ್ ಬರಲ್ವಾ? ಯಜಮಾನ್ರ ಜೊತೆಗೆ. ಯಜಮಾನ್ರ ಜೊತೆಗೆ ಮಾಡಿದ್ರು. ಆ ತರ ಡ್ಯಾನ್ಸ್ ಎಲ್ಲ ಇಲ್ಲಿ ಮದರ್ ಸೆಂಟಿಮೆಂಟ್ ಡ್ಯಾನ್ಸ್. ಒಂದು ಡೈಲಾಗ್ ಹೇಳ್ಕೊಡ್ತೀನಿ, ಹೇಳು. ಈ ಪ್ರಪಂಚ ನಿನ್ನ ವಿರುದ್ಧವಾಗಿ ನಿಂತ್ಕೊಂಡ್ರು ನಾನ್ ನಿನ್ ಪರವಾಗಿರ್ತೀನಿ. ಏನಂದೆ? ಇನ್ನೊಂದ್ಸಲ ಹೇಳು. ಮಗ ಕೆಳಗೆ ಬಿದ್ದೈತ್ ಕಣಮ್ಮ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ರಕಿ ಎಲ್ಲೋದಪ್ಪ? ರಕಿ ಎಲ್ಲೋದ? ಹಾಯ್, ಎಲ್ಲೋ, ನಮಸ್ಕಾರ ಕರ್ನಾಡು. ಕನ್ನಡ ತಾಯಿ ಮಕ್ಳಿಗೆಲ್ಲ ನಮಸ್ಕಾರ ಬುದಿ. ನಾನು ನಿಮ್ಮ ಕಿಶೋರ್ ವಿರಾಟ. ಇವತ್ತು ನಾನು ನಮ್ಮ ತಾಯಿಗೆ ಗೊತ್ತಿಲ್ಲದೆ ಇರೋ ಥರ KGF ಪಾರ್ಟ್ 3ಗೆ ಹ್ಯಾಕ್ ಮಾಡ್ಚ ಅಂತ ಹೇಳ್ಬಿಟ್ಟು ಅವ್ರನ್ನ ಪ್ರ್ಯಾಂಕ್ ಮಾಡೋದು. ಸಖತ್ತಾಗೈತೆ ವಿಡಿಯೋ ಮಾತ್ರ. ನಮ್ಮಮ್ಮನ ಆ್ಯಕ್ಟಿಂಗ್ ಮಾತ್ರ ಬೊಂಬಾಟಾಗಿದೆ. ಈ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಮೌ ಬೈಲಿ. ಬೈಲ್ ಕೂಗ ಕೂಕಳಮ್ಮ. ಅದ್ಯಾಕೆ ಹಂಗಾಡ್ಚ? ಒಳ್ಳೆ ಈಗ ನನ್ನ ಫ್ರೆಂಡು ಇದ್ರಾಗ ಅವನೇ, ಫಿಲಮ್ ಇಂಡಸ್ಟ್ರಿಯಾಗ ಅವನೇ. ಈಗ KGF 3ಗೆ ಒಂದು ಮದರ್ ಪಾರ್ಟ್ ಬೇಕಂತೆ. ನೀನೇ ಮಾಡ್ತೀಯಾ? ನೋಡು, ಯಾಕೆ ನ್ಯಾಚುರಲ್ ಆಗಿ ಮಾಡ್ಬೇಕಂತೆ. ನನ್ಗೆ ಕೆಮ್ಮಿಲ್ಲ ಅಂದ್ರೆ ಏನೋ ಮಾಡ್ಬೋದಪ್ಪ. ಕೆಮ್ಮು ಅದಕ್ಕೂ ಸಂಬಂಧನೇ ಇಲ್ಲ ಕಣಮ್ಮ. ಸರಿನಪ್ಪ, ಆಯ್ತು. ಏನ್ ಸರಿನಪ್ಪ, ಆಯ್ತು. ಆಯ್ತಪ್ಪ, ಮಾಡ. ನೀನು ಸ್ಟಾರ್ ಆಗ್ಬಿಡಿವಂತೆ. ಸ್ಟಾರ್ ಆದೆ ನಂಗೆ ನೀನು, ಫ್ಯಾನ್ ಆದೆ ನಿಂಗೆ ನಾನು. ಏನ ಸ್ಟಾರ್ ಆಗಿರ್ಲಿ ಸದಿಗೆ. ಏನು ಫುಲ್ ಆಕ್ಟಿಂಗ್ ಎಲ್ಲ ಮಾಡ್ಬೇಕು. ಏನ್ ಹೆಂಗೆ ಅಳೋದು ಪಳೋದಿಲ್ಲ. ಮೇಡಮ್ ಬಿಡು. ಯಾತರ ಹೇಳ್ಚ ಆಗಳ ಅದೇನ್ ದೊಡ್ಡ ಅಳೋದು. ಸುಮ್ನೆ ಕಣ್ಣಾಗ ನೀರ್ ಬರೋ ದೊಡ್ಡ ವಿಷಯ. ಮಾಡ್ಚಾನು ಸುಳ್ಳ ನಿಜ? ನಿಜವಾಗ್ಲ ಕಣ. ನಾನ್ ಸುಮ್ನೆ ಹೇಳಕ್ಕಾಗತ್ತ? ನಾನ್ ಯಾಕೆ ಬಂದ್ ಸುಳ್ಳು ಹೇಳಿ? ಆಯ್ತು. ಒಂದ್ ಪಾಠ ಐತಂತೆ, ನೋಡ್ ಮಾಡು. ಸರಿ, ಆಯ್ತಾ? ಹೇಳ ಅವನ್ಗೆ ಏನಂತ ಹೇಳಿ. ಮಾಡ್ತಾರೆ ಅಂತ. ಮಾಡ್ತಾರೆ ಅಂತ ಹೇಳ ಪಕ್ಕ. ಆಮೇಲೆ ತಿರ್ಗಾ ನಂಗೆ ಆಗಲ್ಲ ಅಂತ ನೀನು ಒಂದ್ಸರಿ ಕೆಮ್ಮು ಒಂದ್ಸರಿ ಏನು ಎಷ್ಟು ತೋರ್ಸಿರ ಏನ್ ಬೋತತ್ತ ನಿಂಗೆ ಕೆಮ್ಮು? ಅದು ನಿಮ್ಮ ಅವ್ವಂದು ಬಂದಿರೋದು. ಅದು ಅದಕ್ಕೊಂದು ಒಂಚೂರು ಏನೋ ಶೂಟಿಂಗ್ ಮಾಡೋಣ, ಒಂಚೂರು ನೆಮ್ಮದಿಯಾಗಿರ್ಬೇಕಲ್ವಾ? ಓ, ಅಲ್ಲಿ ಕೆಮ್ಕಂಡೆ ಮಾಡ್ಬೇಕಲ್ಲ. ಆಯ್ತು ಬಿಡು, ಮಾಡಿ ನ್ಯಾಚುರಲ್ ಆಗಿ. ಆಯ್ತು. ಕೆಮ್ಕಂಡು ಈಗ ಡೈಲಾಗ್ಗಳೆಲ್ಲ ಹೆಂಗೆ ಹೇಳ್ಚ? ಆಗಳ ಅವು ಇದು ಎಲ್ಲ ಇದನ್ನ ಬಯಟ್ ಮಾಡ್ಬೇಕು. ಅವ್ರು ಕೊಡ್ತಾರೆ, ಅದೆಲ್ಲ ನೋಡಿ ಹೇಳ್ಬೇಕು. ಕನ್ನಡದ ಬರ್ಕೊಟ್ರೆ ಹೇಳ್ತೀನಿ. ಕನ್ನಡದ ಬರ್ಕೊಟ್ರೆ ಹೇಳ್ಚ? ಇಂಗ್ಲೀಷ್ ಬರ್ಕೊಟ್ರೆ ಬರಲ್ಲ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ. ಬರೀ ಕನ್ನಡದಾಗ ಹೇಳ್ಕೊಟ್ರೆ ಮಾಡ್ತೀನಿ, ಮಾತಾಡ್ತೀನಿ. ವಾ, ಅದಕ್ಕೆ ನಂಗೊಂದು ನನ್ನ ಫ್ರೆಂಡು ಏನಂತ ಹಿಂಗೈತೆ ನೋಡು ಅಂತ. ಅದಕ್ಕೆ ತಡೆಯಪ್ಪ, ನಾವು ಅಮ್ಮಂಗೆ ಕೇಳ್ತೀನಿ ಅಂತ ಅಂದೆ. ಸರಿ, ಆಯ್ತು. ಮಾಡ್ಚಾ? ಆಯ್ತು ಬಿಡ, ಮಾಡೋಣ. ಮೀಟರ್ ಬೇಕು, ಮೀಟರ್. ಆಮೇಲೆ ನಾನು ಅಲ್ಲಿ ಒಪ್ಕೊಂಡು ಇಲ್ಲ ಆಗಲ್ಲ ಅಂತ ನೀನ್ ಇಲ್ಲಿ ಸುಳ್ಳು ಹೇಳ್ಬಿಟ್ಟು ಆಮೇಲೆ ನನಗೆ ಕರ್ಕೊಂಡು ಹೋಗ್ತಾರೆ. ಎಲ್ಲೆಲ್ಲಿ ಶೂಟಿಂಗ್ ಇರುತ್ತೆ ಅಲ್ಲೆಲ್ಲ ಕರ್ಕೊಂಡು ಹೋಗ್ತಾರೆ. ಇನ್ನು ಯಾವ್ದೋ ಫಾರಿನ್ ಕಂಟ್ರಿಲ್ ಬೇರೆ ಐತಂತೆ. ಈಗ ನಿನ್ ಪಾಸ್ಪೋರ್ಟ್ ಬೇರೆ ಇಲ್ವಲ್ಲ? ಫಾರಿನ್ ಹೋಗಲ್ಲ ಸ್ವಾಮಿ. ನಮ್ಗೆ ಅಲ್ಲಿ ಹೋದ್ರೆ ಕೆಮ್ಮು ಜಾಸ್ತಿ. ಅಲ್ಲ ಕಣಮ್ಮ, ಶೂಟಿಂಗ್ ಇದ್ದಾಗ ಹೋಗ್ಲಿಲ್ಲ ಅಂದ್ರೆ ಹೆಂಗಮ್ಮ? ನಾವು ಏನೋ ತೋರ್ಸ್ ಮಾತ್ರ ಕೊಡ್ಸು, ನಿಮ್ಕೊಂಡು ಅದೇನಾಗ್ಲಿ ಮಾಡ್ತೀವಿ. ಫಾರಿನ್ ಹೋಗ್ಬಿಡ್ಚಾ? ಮೊದ್ಲೇ ಆಮೇಲೆ ಏರೋಪ್ಲೇನ್ ಆಗಿ ಹೋದ್ರೆ ಭಯ ಅಂತೀಯ?
ಅದೇ ಬೆಲ್ಟ್ ಹಾಕ್ತಾರೆ ಅಂದಲ್ಲ. ಬೆಲ್ಟ್ ಎಲ್ಲ ಹಾಕ್ತಾರೆ. ಹಿಂಗ್ ಮ್ಯಾಲಕ್ಕೆ ಹೋಗ್ತಾರೆ ನಂಗೆ ಆತತ್ತಲ್ಲ. ಅಂದ್ರೆ ಹಂಗೆ ಅನ್ನೋದೇ ಅಷ್ಟೇ, ಏನ್ ಮಾಡಕ್ಕಲ್ಲ, ಅವ ಆತವ ಅವೆಲ್ಲ. ಹಂಗಾರೆ ಏನ್ ತೊಂದ್ರೆ ಇಲ್ಲ. ಫಸ್ಟ್ ಪಾಸ್ಪೋರ್ಟ್ ಮಾಡಿಸ್ಬೇಕಲ್ಲ ನಿಂದು. ಮಾಡ್ಸು ಅಂದ್ರೆ ಇದ್ ಬೇಕಲ್ಲ ನಿಂದು, ಆಧಾರ್ ಕಾರ್ಡು, SSLC ಮಾರ್ಕ್ಸ್ ಕಾರ್ಡ್ ಐತಾ? ಇಲ್ಲ ಕಣ, ಮಾರ್ಕ್ಸ್ ಕಾರ್ಡ್ ಎಲ್ಲ ನಂತರ. ಮತ್ತೀಗ ಪಾಸ್ಪೋರ್ಟ್ ಮಾಡ್ಸೋದು ಹಿಂಗೆ? ಮಾರ್ಕ್ಸ್ ಕಾರ್ಡ್ ಎಲ್ಲ ಐತೆ. ಏನ್ ಮನೆಗೆ ಏನೋ ಒಂದ್ ಮಾತಾಡ ಪತ್ರ ನುಂಗ್ಕೊಂಡು ಹೇಳ್ಕೊಂಡ್ ಮಾಡ್ತೀನಿ. ಏನ್ ಹೋದ ಕಡೆ ಒಂಚೂರು ಆರೋಗ್ಯವಿರೋಂಗಿಲ್ಲ, ಒಂಚೂರು ತೋರ್ಸ್ರಿ. ತೋರ್ಸ್ರಿ, ನಿನಗೆ ತೋರ್ಸಿಲ್ವ ನಾನು? ತೋರ್ಸಿದ್ವಿ ಎಲ್ಲ ಅಂತಲ್ಲ, ಮತ್ತೀಗ ಏನ್ ಒಂಚೂರು ಚೆನ್ನಾಗಿರೋ ಕಡೆ ಒಂಚೂರು ತೋರ್ಸ್ರಿ. ನಂದೇನಿಲ್ಲ, ನಂಗೆ ಅದೊಂದೇ, ಇನ್ನೇನು ಪ್ರಾಬ್ಲಮ್ ಇಲ್ಲ, ಕೆಮ್ಮಿಂದೊಂದೇ. ಆಮೇಲೆ ಡ್ಯಾನ್ಸ್ ಎಲ್ಲ ಮಾಡ್ಬೇಕು. ಮಾಡಬಿಡು, ಡ್ಯಾನ್ಸ್ ಮಾಡಕ್ ಬರಲ್ವಾ? ಧೈರ್ಯ ಅನ್ನೋದು ಬಹಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗೆ ಅದು ಜೀನ್ಸ್ ಅಲ್ಲೇ ಬಂದಿದೆ ಸರ್. ಅಲ್ಲಿ ಡ್ಯಾನ್ಸ್ ಬರ್ತದೇನು? ಯಾವ ಮಾಡಿದೆ? ಅವಾಗೆಲ್ಲ ಟ್ರಿಪ್ ಹೋದಾಗ ಮಾಡಿಲ್ವಾ? ಬರಲ್ವಾ ಬಿಡು. ಯಜಮಾನ್ರ ಜೊತೆಗೆ? ಯಜಮಾನ್ರ ಜೊತೆಗೆ ಮಾಡಿದೆ. ಆ ತರ ಡ್ಯಾನ್ಸ್ ಎಲ್ಲ ಇಲ್ಲಿ ಮದರ್ ಸೆಂಟಿಮೆಂಟ್ ಡ್ಯಾನ್ಸ್ ಇದೆ. ಅವ್ರು ಹೇಳ್ಕೊಡ್ಬೇಕಲ್ವ? ಹೇಳ್ಕೊಟ್ರು ಅವ್ರು ಹೇಳ್ಕೊಡ್ತಾರೆ. ಅಷ್ಟು ದೊಡ್ಡ ಫಿಲಮ್ಗೆ ಇದಿರಲ್ವಾ? ಹೇಳ್ಕೊಟ್ರು ಮಾಡಂಬಿಡು. ಮಾಡ್ತೇನು? ನೀನು ತೆಗಿತಿದ್ಯ, ನೀನು ತೆಗಿತಿದ್ಯ ಫಿಲಮ್. ಹೆಂಗ್ ಹೇಳ್ತೇವ್? ನಾನ್ ತೆಗಿಯಕಾಗತ್ತ? ಅದೇ ಬೇರೆ ದುಡ್ಡಾಗಿ ತಗಸ್ಬೋದು. ನಾನೇನ್ ಅಷ್ಟೊಂದು ದುಡ್ಡು ಐತಾನಂತವ? ಆಯ್ತು. ಅಲ್ಲ ಕಣಮ್ಮ, KGF 3 ಅಷ್ಟು ಕಣಮ್ಮ. ನಾನ್ ಅದು 2, ಅದು ಬೇರೆ. KGF 3 ನಾನ್ ಹೇಳ್ತಿರೋದು. ಈಗ 2 ಆಯ್ತಲ್ಲ, 3 ಅದಕ್ಕೆ ಬ್ಲಾಕ್ ಬಸ್ಟರ್ ಮೂವಿ, ಅದಕ್ ಮಾಡು ಅಂತಿರೋದು. ಆಮೇಲೆ ನೀನ್ ಯಾವ್ದು ನಾನ್ ಹೇಳ್ತೀನಿ ಯಾವ್ದೋ ಡಮ್ಮಿ ಮೂವಿ ಅನ್ಕೊಂಬಿಟ್ಟೆ. ಆಮೇಲೆ ನಂಗೆ ಏನ್ ಗೊತ್ತಾ, ಶೂಟ್ ಆಗೋವಾಗ ನನ್ ಮಾತು ಇದಾಗಬಾರ್ದು. ಏನಾಗಬಾರ್ದು? ಚೇಂಜ್ ಆಗ್ಬಾರ್ದು ವಾಯ್ಸ್, ಅದೊಂದೇ. ಅದ್ ನೀನ್ ಮಾಡ್ಬೇಕು, ವಾಯ್ಸ್ ಚೇಂಜ್ ಆಗಬಾರ್ದು ಅಂದ್ರೆ. ಮೆಡಿಸಿನ್ ಏನೋ ತಗೊಂಡ್ರೆ ಕಂಟಿನ್ಯೂ ವಾಯ್ಸ್ ಬರ್ತದೆ. ಬರ್ತದೆ. ಅದೊಂದ್ ನಂಗೆ ಒಂದೊಂದ್ಸರಿ ಒಂದ್ ಮೆಡಿಸಿನ್ ದಿನಕ್ಕೆ ಒಂದ್ ಮಾತ್ರೆ ಎಳ್ಕೊಂಡ್ರೆ ಏನಂಗ್ ಇರಲ್ಲ. ಒಟ್ನ ಮೆಡಿಸಿನ್ ಇದ್ರೆ ಶೂಟಿಂಗ್ ಮಾಡ್ಚ. ಹೆಂಗು ಈ ಟೈಮಾಗ ಸ್ಟಾರ್ ಆಗ್ಬಿಡಿವಂತೆ. ಸಾಯವಾಗ ಆಗಳ ಯಾರ ಟೈಮ್ ಯಾವಾಗ ಹೆಂಗೆ ಅಂತ ಗೊತ್ತಿಲ್ವಲ್ಲ. ದೇವರ ಆಶೀರ್ವಾದ. ನಾನ್ ಮಾಡ, ನೀನ್ ಕಣಮ್ಮ ಆಕ್ಟ್ ಮಾಡ್ಬೇಕಾಗಿರೋದು. ಆಯ್ತಪ್ಪ, ಮಾಡಂಬಿಡು. ಆಮೇಲೆ ಎಲ್ಲ ಫುಲ್ ದೊಡ್ಡದಾಗ ಬ್ಯಾನರ್ ಗಿನ್ನರ್ ಎಲ್ಲ ಹಾಕ್ಸಿ ನಿಂದು. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಈಗ ಕನ್ಸ್ಕೊಂಡು ಬಿಡೋದು ಆಗಳಲ್ಲೇ. ಅವ್ರು ಮಾತಾಡ್ಬೇಕು ಅಂದ್ರೆ ಕರ್ಸ್ಲಾ? ಅವ್ರು ಡೈರೆಕ್ಟ್ ಏನೋ ಮಾತಾಡ್ಬೇಕು ಅಂದ್ರೆ ಕರ್ಸು. ಆಮೇಲೆ ನೀನು ಇಲ್ಲ ಸರ್ ಏನೋ ಮಗ ಹೇಳ್ಬಿಟ್ಟವ್, ನೀ ಸುಳ್ಳು ಹೇಳ್ಬಿಟ್ಟವ್ ನಿಂತ. ಆಮೇಲೆ ಇರೋದು ಹಿಂಗ ಐತೆ ಸರ್ ನನಗೆ. ಹುಷಾರಿಲ್ಲ, ಒಂದ್ ಸ್ವಲ್ಪ ವೀಸಿಂಗ್ ಪ್ರಾಬ್ಲಮ್ ಐತೆ ಅಷ್ಟೇ, ಇನ್ನೇನು ಪ್ರಾಬ್ಲಮ್ ಇಲ್ಲ. ಒಂದೆರಡು ಚೆನ್ನಾಗಿರೋ ಕಡೆ ಮೆಡಿಸಿನ್ ಕೊಡ್ತೀರಾ, ಕ್ಲೀನ್ ಆಗಿ ಮಾಡ್ತೀನಿ ಅಂತ ಹೇಳ್ತೀನಿ. ಆಮೇಲೆ ಅವ್ರು ಬೈಯಲ್ವಾ, ಇವ್ ನಿಮ್ ಮಗ ತೋರ್ಸಿಲ್ವಾ ಅಂತ? ಅವ್ರು ತೋರ್ಸ್ಯಾರೆ, ಏನೋ ಇನ್ನೊಂದ್ ಸ್ವಲ್ಪ ಏನೋ ನೋಡ್ಸಿರೆ ತೋರಿಸ್ತಾನ ನಮ್ಮ ಮಗನ ಮಾಡ್ತೀನಿ ಅಂತ ಹೇಳ್ತೀನಿ. ಮತ್ತೀಗ ನೀನು ಎಲ್ಲಾರ ಬೇರೆ ಕಡೆ ತೋರ್ಸಿ ಸರ್ ಅಂದ್ರೆ ಅವ್ರು ಏನ್ ಅನ್ಕೊಳಲ್ಲ? ಅಲ್ಲ, ನಮ್ಮ ಮಗ ತೋರಿಸ್ತಾರೆ ಇನ್ನೊಂದ್ಸರಿ ಎಲ್ಲ ಬೇರೆ ಕಡೆ ಚೆನ್ನಾಗಿರೋ ಕಡೆ ಮಾಡ್ತೀನಿ ಸರ್. ಓಕೆ ಸರ್ ಅಂತ ಹೇಳ್ತೀನಿ. ಓಕೆ ಸರ್ ಆಯ್ತು ಅಂತ ಹೇಳ್ತಿ. ಈಗ ಫುಲ್ ಹಳ ಸೀನ್ ಎಲ್ಲ ಇರ್ತತಲ್ಲ, ಹೆಂಗ್ ಮಾಡ್ತೀಯ? ಏನು ಅಂತೂ ಏನು ಎಮೋಷನಲ್ ಗ್ಯಾಪಿಸ್ಕೊಂಡ ಹೆಂಗೆ ಈಗ ಒಂದ್ಸಲ ಮಾಡ್ಬಿಡಿ, ಹೆಂಗ್ ಹೇಳ್ತೀಯ ಅಂತ. ಈಗ ನಾನು ಅವ್ರಿಗೆ ಹೇಳಕ್ ಬೇಡವಾ? ಗೊತ್ತಾಗಲ್ಲ. ಎಲ್ಲಿ ಗೊತ್ತಾಗ? ಅದ್ ನಗ್ತಿಲ್ವಾ ಅಲ್ಲಿ? ಅಳೋದೇ ಬೇರೆ ನಗದೆ ಬೇರೆ. ಈಗ ಹಂಗೆ ಚೇಂಜ್ ಮಾಡ್ಬಿಡ್ತೀಯ, ನಗ್ತೆ ನಗದೆ ಅಳೋದಕ್ಕೆ ಚೇಂಜ್ ಮಾಡ್ಬಿಡ್ತೀಯ. ಓ ಸಕಲ ಕಲವಲ್ಲವೇ.
ಹಂಗೆ ಹೇಳ್ತಾ ಹೇಳ್ತಾ ನಗ್ಬೇಕು. ಅವಾಗ ಏನ್ ಮಾಡ್ತೀಯ? ಬರಲ್ಲ ಅದೇ ಕದ ಆಪೋಸಿಟ್ ಬರ್ತದೆ. ಅಲ್ಲ ಕಣಮ್ಮ, ಈಗ ಅಳಸೀನ್ ಇರ್ತದೆ. ಅಳಸೀನು ಅಂದ್ರೆ ಈಗ ಅವ್ರು ಏನ್ ಹೇಳ್ಕೊಡ್ತಾರೆ ಅದ್ರ ತಕ್ಕನ ಮಾಡ್ಬೇಕು. ಬಿಡಿ, ಏನೋ ಒಂದು ಮಿಸ್ ಆದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್ ಅಂತ ಹೇಳೋದು. ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್ ಅಂತ. ಅವ್ರ ಅಂತಂತ ಸ್ಟಾರ್ಗಳೆಲ್ಲ ನಮ್ಮನ್ನೆಲ್ಲ ಹಾಕಿ ಫಿಲಮ್ ತೆಗೆದ್ಬಿಟ್ರೆ ಅದು ಸ್ಟಾರಿಗೆ ನ್ಯಾಚುರಲ್ ಆಗಿ ಬೇಕಂತೆ. ನೋ ಕಾಮೆಂಟ್ಸ್. ಅದಕ್ಕೆ ಸರಿ ಆಯ್ತು. ಡ್ರೆಸ್ ಎಲ್ಲ ಹಾಕಂಚ ಬರೀ ಸೀರೆ? ಡ್ರೆಸ್ ಪಸ್ ಬೇಡಪ್ಪ, ನಾವು ಅವತ್ತಿಂದ ನಾನು ಅದನ್ನ ಇದಾಕ ಬರೀ ಸೀರೆ ಮಾತ್ರ ಡ್ರೆಸ್ ಪಸ್ ಬೇಡ, ಹಾಕಣಲ್ಲ. ನಂಗೆ ಅವತ್ತಿಂದ ಇಲ್ಲಿ ಇವತ್ತು ನಾನು ಏನು ಹಾಕೊಂಡು ಡ್ರೆಸ್ ಮೇರಿದೆ ಬೇಡ ನೀವು. ಓನ್ಲಿ ಸೀರೆ. ಸೀರೆಯಲ್ಲಿ ಏನ್ ಪಾಠನ ಕೊಟ್ರಿ ಮಾಡ್ತೀನಿ. ಡ್ರೆಸ್ ಗೀಸು ಮಾತ್ರ ಬೇಡ. ಡ್ರೆಸ್ ಹಾಕೊಂಡು ಏನೋ ಮಾಡ್ತಾರೆ ಆಗಲ್ಲ. ನಿನ್ನ ಹೆಂಗಾಗಿದೆ ಡ್ರೆಸ್ ಹಾಕೋಣಕ್ಕೆ? ಅಲ್ಲ ಹೇಳಿದ್ದು. ಡ್ರೆಸ್ ಪಸ್ ನಮ್ಮ ಸಂಸ್ಕೃತಿ ಹಂಗೆ ಇರ್ಲಿ. ಆಯ್ತು. ಯಾವತ್ತಿಂದ ಹೆಂಗ್ ಬಾಳ್ಕೊಂಡ್ ಬಂದಿದ್ದೇನೋ ಇವತ್ತಂಗೂ ಬಾಳ್ಕೊಂಡು ಹೋಗುತ್ತೆ. ಹೌದ್ಯಾ? ಎಷ್ಟೇ ದೊಡ್ಡ ಸ್ಟಾರ್ ಆದ್ರು ಬೇಡಪ್ಪ, ನನ್ಗೆ ಯಾವುದು ನನ್ನ ಇದೇ ಇಲ್ಲ ನಂಗೆ. ಏನ್ ಮಾಡ್ದೆ ಅಡ್ಗೆ? ಅನ್ನ ಸರ್ ಆಯ್ತು ಬಾ. A few moments later. ನ್ಯಾಚುರಲ್ ಆಗಿ ಇರೋ ಥರನೇ ಕಳ್ಸ್ಕೊಡ್ ಮಗ ಅಂತಂದ. ಒಂದೆರಡು ಅದಕ್ಕೆ ಫೋಟೋ ತಕೊಳ್ಳೋಣ ಅಂತ. ಇರ್ಲಿ ಬಾರಮ್ಮ, ಎಲ್ಲರ ಮನೆಗೂ ಇದ್ದಿದ್ದೆ. ಅಲ್ಲಿ ಕೂಕಳಮ್ಮ ಹಿಂಗೆ ಅಂದ್ರೆ ಹಿಂಗೆ ಇದು ನಿನ್ನ ಫೋನಲ್ಲಿ ಈ ಥರ ಹಿಂಗೆ ಸೆರ್ಗ ಹಾಕೊಂಡು ಕೂತ್ಕೊಳಕು. ಹಂಗೆ ಸೆರ್ಗ ಹಾಕೊಂಡು ಈಗ ಅಲ್ಲಿ ಹೆಗ್ಲ ಮೇಲೆ ಮಗು ಐತೇನೆ ಥರ ಫೀಲ್ ಮಾಡ್ಕೊಬೇಕು. ಅಲ್ಲಿ ಯಾವ್ದಾನ ಒಂದು ಬಟ್ಟೆ ತಗೊಂಡು ಅಲ್ಲಿ ನೋಡು, ಅದ್ರಲ್ಲಿ ಯಾವ ಥರ ಆಯ್ತು ಆ ಥರ ಮಾಡಬೇಕು. ಮಗ ಅವಳು ಹೆಂಗ್ ಹಿಡ್ಕೊಂಡವಳು ನೋಡ್ ಕೈ. ಇದು ಕೈ ಮಗ ಮೇಲೆ ಇಟ್ಕೊಂಡ್ರದು. ಹಂಗೆ ಎಡಗೈ ಕಣಮ್ಮ. ನೋಡಲ್ಲಿ ಹಂಗ ಬಲಗೈ ಆಯ್ತು. ನಗ್ಬಾರ್ದು, ಸೀರಿಯಸ್ ಆಗಿ. ಅವಳ ಫೇಸ್ ನೋಡಿ ಹೆಂಗೈತೆ, ಅವಳ ಥರ ಐತೆ. ಹಂಗೆ ಒಂದು ಡೈಲಾಗ್ ಹೇಳ್ಕೊಡ್ತೀನಿ, ಹೇಳು ಆಯ್ತಾ? ಇಡೀ ಪ್ರಪಂಚ ನಿನ್ನ ವಿರುದ್ಧವಾಗಿ ನಿಂತ್ಕೊಂಡ್ರು ನಾನು ನಿನ್ನ ಪರವಾಗಿರ್ತೀನಿ, ಓಕೆನಾ? ಏನಂದೆ ಇನ್ನೊಂದ್ಸಲ ಹೇಳು. ಅವಳ ಥರ, ಓಕೆನಾ? ಇಡೀ ಪ್ರಪಂಚ ನಿನ್ನ ವಿರುದ್ಧವಾಗಿ ನಿಂತ್ಕೊಂಡ್ರು ನಾನು ನಿನ್ನ ಪರವಾಗಿರ್ತೀನಿ. ಇಡೀ ಪ್ರಪಂಚ ನಿನ್ನ ವಿರುದ್ಧವಾಗಿ ನಿಂತ್ಕೊಂಡ್ರು ನಾನು ನಿನ್ನ ಪರವಾಗಿರ್ತೀನಿ. ಸಾಕು, ಆಯ್ತು, ತಡಿ ನೋಡೋಣ. ಹೊಡೀರಿ. ಮಗ ಬಲಗೈ ಎಡಗೈ ಎತ್ಕೊಂಡವಳೆ, ಮಗ ಬಲಗೈ ಎತ್ಕೊಂಡು ಬಿಂಗೆ ಕಡೆ ಕತ್ತಿಂಗ್ ಇಕ್ಕೊಂಡವಳೆ. ತಡಿ ಒಂದು ನಿಮಿಷ. ಆ ಥರ ನೀನು ಮಾಡ್ಬೇಕಲ್ಲ ಈಗ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಅದನ್ನೇ ಮಗ ಮಾಡ್ಕೊಳಮ್ಮ. ಅದನ್ನೇ ದೊಡ್ಡ ದೊಡ್ಡ ಟವಲ್ ಕೊಡಿ. ಯಾವ್ದು ಟವಲ್ ಕೊಡು. ನೀನೇ ಮಾಡ್ಸಿದ್ನ? ಅದೇನು ಮಗಿನ ತಲೆನಾ? ಏನೇನೋ ಟ್ಯಾಲೆಂಟ್ ಐತೆ ಕಣಮ್ಮ ಇದು. ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ ಯು ಸೋ ಮಚ್. 2000 years later. ಅದೇ ಮಗನಾ? ಅದು ನೋಡೋದು, ಅದು ಹೆಂಗೈತೆ ನೋಡು. ಮಗ ಎಡಗಡಿಕೆ.
ಇಲ್ಲಿ ಈ ಕಡೆ ತಿರುಗು. ಹಂಗೆ ಹಂಗೆ ಅಲ್ವಾ ಮಗ ಕೆಳಗೆ ಬಿದ್ದೈತೆ ಕಣಮ್ಮ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಇದೆ ಇದೆ. ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಸರಿ ಇನ್ನೊಂದ್ ಸ್ವಲ್ಪ. ಸರಿ ಆಯ್ತಾ? ಮಗ ಮಗ ಕೆಳಗೆ ಬೀಳ್ತೈತೆ. ಕತ್ತ ಕಡಿಕಂಗೆ ಹಂಗೆ ಹಂಗೆ ಹಂಗೆ. ಓಕೆ ಓಕೆ ಓಕೆ. ಇವೆಲ್ಲ ಪಾಠ ಮಾಡೋದ್ರೆ ಮಾಡ್ಚಾ? ಮಾಡ್ತೀನಿ, ಇವತ್ತು ಮಾತಾಡಿ. ಅದೇ ಈಗ ಒಳ್ಳೆ ಥರ ಒಂದು ಹಂಗೆ ಸುಮ್ಮನೆ ಒಳ್ಳೆ ಥರ ಒಂದು ಇದು ಮಾಡು. ಈಗ ಬಿನ್ಗೆ ಸೈಡ್ಗೆ ಇಟ್ಬಿಡು. ಈಗ ಯಶು ಹಸೀನ್ ಈಗ ಹೇಳ್ತೀನಿ ನೋಡು. ಈಗ ಯಶು ಲಾಸ್ಟ್ ಅದರೊಳಗೆ ನದಿ ಬಿದ್ದು ಇದಕ್ಕೆ ಸಮುದ್ರ ಬಿದ್ದುಬಿಡ್ತಾನೆ, ಓಕೆನಾ? ಕೊನೆಗೆ ಅವನು ಎದ್ದು ಬರಬೇಕು. ಆಗಕ್ಕೆ ಸಾಧ್ಯನಾ? ಅವ್ರ ಮಾತು ಬಿಟ್ಟಾಕಿ ನಾನು ಆ ಥರ ಆಕ್ಟ್ ಮಾಡಬೇಕು. ಯಶು ಎಲ್ಲೋದೋ, ಯಶು ಅಲ್ಲ ರಾಕಿ ಎಲ್ಲೋದೆ ಅಂತ. ಸರಿನಾ? ತಲೆ ಮೇಲೆ ಬಟ್ಟೆ ಹಾಕಿ ಮೈ ತುಂಬ ಸರಿಯಾಗಿ ಓಕೆ. ರಾಕಿ ರಾಕಿ ಎಲ್ಲೋದಪ್ಪ? ರಾಕಿ ರಾಕಿ ಎಲ್ಲೋದು ಎಲ್ಲೋದು? ರಾಕಿ ರಾಕಿ ಬಾರೋ, ಎಲ್ಲಿದ್ಯಾ? ನನ್ನ ನೋಡ್ಬೇಕಣ್ಣ, ಬಾರೋ ರಾಕಿ. ಏಮ ಹಿಂಗೆ ನ್ಯಾಚುರಲ್ ಆಗಿ ಹಿಂಗೆ ಮಾಡ್ಬಿಟ್ಟೆ, ಸಾಕ್ಬಿಡು ಅಷ್ಟೇ.